ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮ ನಿಮ್ಗೆ ಒಳ್ಳೆ ವಿದ್ಯೆ, ಬುದ್ಧಿ, ಆಯಸ್ಸು, ಆರೋಗ್ಯ, ಮೇನ್ ಆಗಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ನಾನ್ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮನೇಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಇದು. ನಮ್ಮನೇಲಿ ಮುಂಚೆಯಿಂದನೂ ಸಹ ವರಮಹಾಲಕ್ಷ್ಮಿ ಹಬ್ಬನ ಪ್ರಾಬಬ್ಲಿ ನಾವು ತುಂಬಾ ಚಿಕ್ಕ ಮಕ್ಳಿದ್ದಾಗಿಂದನೂ ಅಮ್ಮಮ್ಮ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಂಡ್ ಪ್ರಾಬಬ್ಲಿ ದಿಸ್ ಇಸ್ ದ ಸೆಕೆಂಡ್ ಇಯರ್ ನಾನು ನಿಮ್ಮೆಲ್ರಿಗೂ ನಮ್ಮ ಮನೆಯ ಲಕ್ಷ್ಮಿನ ನಿಮ್ಮ ಮನೆಗೆ ಅಥವಾ ನಿಮ್ಮ ಫೋನ್ಗೆ ಕಳಿಸ್ಕೊಡ್ತಿರೋದು. ಅಂಡ್ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ಇದ್ರ ಹಿಂದಿನ ಪ್ರಿಪರೇಷನ್ಸ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನಾವು ಯಾವುದೇ ತರ ತಿಂಡಿನ ಅಂಗಡಿಯಿಂದ ತರಲ್ಲ, ಮನೇಲೆ ನಮ್ಮ ಅಮ್ಮಮ್ಮ ಪ್ರತಿಯೊಂದನ್ನು ಪ್ರಿಪೇರ್ ಮಾಡ್ತಾರೆ. ಅಂಡ್ ಆ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು, ನಾವು ಡೆಕೋರೇಷನ್ ಹೇಗ್ ಮಾಡಿದ್ವಿ, ದೇವ್ರನ್ನ ಹೇಗ್ ಕೂರಿಸಿದ್ವಿ, ಯಾವ ತರ ಪೂಜೆ ಮಾಡಿದ್ವಿ, ಪ್ರತಿಯೊಂದು ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ. ನೀವೇನಾದ್ರೂ ಲಾಸ್ಟ್ ಇಯರ್ ನನ್ನ ಈ ಒಂದು ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ 2 ಲಕ್ಷ್ಮಿನ ಕೂರಿಸ್ತೀವಿ. 2 ಲಕ್ಷ್ಮಿ ಇನ್ ದ ಸೆನ್ಸ್, ನಮ್ಮ ದೇವ್ರ ಮನೇಲಿ ನಾರ್ಮಲ್ ಆಗಿ ನಾವು ಒಂದು ಮುಖವಾಡ ಇಟ್ಟು ಏನ್ ಪೂಜೆ ಮಾಡ್ತೀವಿ ಅಲ್ಲೂ ಕೂಡ ಪೂಜೆ ಮಾಡ್ತೀವಿ. ಆಲ್ಸೋ ಅದಲ್ಲದೆ ಸೆಪರೇಟ್ ಆಗಿ ದೇವ್ರನ್ನ ಸಹ, ಲಕ್ಷ್ಮೀ ದೇವಿನ ಸಹ ಸೆಪರೇಟ್ ಆಗಿ ಕೂಡಿಸ್ತೀವಿ. ಅಂಡ್ ಈ ಒಂದು ಹಬ್ಬ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ತಿಂಡಿಗಳು ಮಾಡ್ತಾರೆ, ಹಬ್ಬದ ಅಡುಗೆ ಪ್ರತಿಯೊಂದು. ಈ ಒಂದು ಹಬ್ಬಕ್ಕೆ ಸಿಕ್ಕಾಪಟ್ಟೆ ತಿಂಡಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿರುತ್ತೆ ನಮ್ಮ ಮನೇಲಿ. ಹಿಂದಿನ ದಿನ ಏನೇನ್ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅಂಡ್ ಯಾವ್ಯಾವ ತರ ನಮ್ಮ ಪ್ರಿಪ್ರೇಷನ್ಸ್ ಇತ್ತು, ನಮ್ಮ ಮನೆಯ ಲಕ್ಷ್ಮಿನ ಕ್ಯೂಟ್ ಆಗಿ ಕಾಣಿಸಕ್ಕೆ ಅಂತ ಒಂದು ಸ್ಮಾಲ್ ಜಲಕ್ ನೋಡ್ಕೊಂಡು ಬಂದ್ಬಿಡಿ. ವರಮಹಾಲಕ್ಷ್ಮಿ ಹಬ್ಬ, ಈ ಒಂದು ಹಬ್ಬ ಅಂತ ಅಂದರೆ ಎಲ್ಲ ಹೆಣ್ಮಕ್ಳು ಮುಖದಲ್ಲೂ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಕಾಣಿಸುತ್ತೆ. ಅದೇ ರೀತಿ ನಾನಂತೂ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೋ ಅನ್ನೋ ಎಕ್ಸೈಟ್ಮೆಂಟಲ್ಲೇ ಕಾಯ್ತಾ ಇರ್ತೀನಿ. ಅದು ಬಂದಾಗಿದ್ಮೇಲೆ ಅದ್ರ ಹಿಂದಿನ ಪ್ರಿಪ್ರೇಷನ್ಸ್ ಅಂದರೆ 3 ದಿನಕ್ಕೆ ಮುಂಚೆ ಮನೆ ಕ್ಲೀನಿಂಗ್ ಇರ್ಬೋದು, ಅಥವಾ ತಿಂಡಿ ಮಾಡೋದಾಗಿರ್ಬೋದು, ಅಥವಾ ಹಬ್ಬದ ದಿನ ನಾವೆಲ್ಲರೂ ರೆಡಿಯಾಗಿ ಮನೆಯವರೆಲ್ಲ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಮೇಯ್ನಾಗಿ ಲಕ್ಷ್ಮೀ ದೇವಿನ ಕೂರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಿ ವಿಧವಾದ ಅಡುಗೆ ಮಾಡಿ ದೇವ್ರ ಮುಂದೆ ಇಡೋದಾಗಿರ್ಬೋದು, ಆ ಪೂಜೆ ಪ್ರತಿಯೊಂದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿ ವರ್ಷ ನಾರ್ಮಲ್ ಆಗಿ ನಾವು ಹಿಂದೆಗಡೆ ಒಂದು ಸ್ಕ್ರೀನ್ ಬಿಟ್ಬಿಟ್ಟು ಪೂಜೆ ಮಾಡ್ತಿದ್ವಿ. ಬಟ್ ಈ ಸತಿ ನಾನು ಬ್ಯಾಕ್ ಡ್ರಾಪ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಹಿಂದಿನ ದಿನಾನೇ ಹೋಗಿ ಪ್ರತಿಯೊಂದು ಏನೇನು ಪ್ರಾಪ್ಸ್ ಬೇಕು ಪ್ರತಿಯೊಂದನ್ನು ತೊಗೊಂಡು ಬಂದು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿದ್ವಿ. ಆ್ಯಂಡ್ ಬ್ಯಾಕ್ ಡ್ರಾಪ್ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಸೊ ಇದಾದಮೇಲೆ ಅರ್ಲಿ ಮಾರ್ನಿಂಗ್ ಎದ್ದು ಅಮ್ಮ, ನಾನು, ಅಮ್ಮಮ್ಮ, ಅಕ್ಕ ಎಲ್ಲರೂ ಸೇರಿ ಲಕ್ಷ್ಮಿನ ಚೆನ್ನಾಗಿ ಕ್ಯೂಟಾಗಿ ಕಾಣಿಸೋ ಥರ ಮಾಡಿದ್ವಿ. ಎಲ್ಲ ರೆಡಿ ಮಾಡಿದಂತಹ ತಿಂಡಿ ಪ್ರತಿಯೊಂದು ದೇವ್ರ ಮುಂದೆ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಅಮ್ಮ ಕೂತ್ಕೊಂಡು ನೀಟಾಗಿ ಪೂಜೆ ಮಾಡಿ ಆರಾಮಾಗಿ ನಾವೆಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವರು ನಮ್ಮ ಮನೆಯವ್ರಿಗಷ್ಟೇ ಅಲ್ಲದೆ ನಿಮಗೂ ಸಹ ಒಳ್ಳೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ. ಆ್ಯಂಡ್ ನಮ್ಮ ಮನೇಲಿ ಪೂಜೆ ಹೀಗಾಯಿತು. ಆ್ಯಂಡ್ ನಮ್ಮ ಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಆ್ಯಂಡ್ ಆ ಒಂದು ಔಟ್ಪುಟ್ ನೋಡಿದ್ರಲ್ಲ ನಮ್ಮನೆ ಪ್ರಿಪರೇಷನ್ಸ್ ಹೀಗಿತ್ತು. ಅಂಡ್ ನಮ್ಮ ಮನೆಯ ಲಕ್ಷ್ಮಿ ಇಷ್ಟು ಕ್ಯೂಟ್ ಆಗಿ ಈ ತರ ಕಾಣಿಸ್ತಿದ್ದಾರೆ. ಜಾಸ್ತಿ ದೃಷ್ಟಿ ಮಾಡ್ಬಿಡಿ ಗರ್ಲ್ಸ್ ನಮ್ಮ ಲಕ್ಷ್ಮಿಗೆ. ನನಗೆ ಈ ಹಬ್ಬ ಅಂದ್ರೆ ತುಂಬಾನೇ ಫೇವ್ರೇಟ್. ಅಂಡ್ ನಿಮ್ಗೆ ಯಾವ ಹಬ್ಬ ಅಂದ್ರೆ ಇಷ್ಟ ಅಂತ ಪ್ಲೀಸ್ ಡು ಕಮೆಂಟ್ ಡೌನ್. ಐ ಹೋಪ್ ನೀವು ಎಲ್ಲರೂ ಸಹ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಖುಷಿಯಿಂದ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಮೂಲಕ ತುಂಬಾ ಚೆನ್ನಾಗಿ ಮಾಡಿದಿರಾ ಅಂತ ಭಾವಿಸ್ತೀನಿ. ಅಂಡ್ ಮುಂದಿನ ವರ್ಷ ನಾನು ನಮ್ಮ ಮನೆಯ ಲಕ್ಷ್ಮಿ ಜೊತೆ ನಿಮ್ಮೆಲ್ಲರೂ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಬೇಕು. ಅಂಡ್ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್.